ಜಗತಿ ಜಗತಿ. ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. 100 ವರ್ಷಗಳಿಗೂ ಹೆಚ್ಚು ವರ್ಷಗಳನ್ನು ಪೂರೈಸಿ ಒಂದು ಮಾದರಿ ಶಾಲೆಯಾಗಿ ಬೆಳೆದು ನಿಂತ ಶಿರಸಿ ಸಮೀಪದ ಹೆಗಡೆಕಟ್ಟ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ನೋಡೋಣ ಬನ್ನಿ. ನಮಸ್ತೆ ಮರಗಡೆಯವರೇ. ನಮಸ್ತೆ. ಹಲವಾರು ವರ್ಷಗಳಿಂದ ಈ ಶಾಲೆ SDMC ಸದಸ್ಯರು ಆಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಈಗ ಊರ ಹಿರಿಯರಾಗಿ ಈ ಶಾಲೆಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಶಾಲೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣ ಲಭಿಸ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಅನಿಸ್ತಾ ಇದೆ. ನಮ್ಮ ಯಾವುದೇ ಊರಿನ ನಾಗರಿಕರು ಇದನ್ನು ನಮ್ಮ ಶಾಲೆ ಅಂತ ಅಂದ್ಕೊಂಡಿದ್ದಾರೆ, ಇದನ್ನೊಂದು ಸರ್ಕಾರದ ಶಾಲೆ ಅಂತ ಅಂದ್ಕೊಂಡಿಲ್ಲ. ಇಲ್ಲಿರುವ ಶಿಕ್ಷಕರು ಮಕ್ಕಳಿಗೆ ಅತ್ಯುತ್ತಮವಾದಂತಹ ಸಂಸ್ಕಾರ ಮತ್ತು ಶಿಕ್ಷಣ ಎರಡನ್ನೂ ನೀಡ್ತಾ ಇದ್ದಾರೆ. ಹಾಗೆ ಅದಕ್ಕೆ SDMC ಅವರ ಉತ್ತಮ ಬೆಂಬಲ ಇದೆ. ಆ SDMCಗೆ ಊರ ಎಲ್ಲ ನಾಗರಿಕರ ಬೆಂಬಲ ಇದೆ. ಹಾಗಾಗಿ ಇಲ್ಲಿ ಒಂದು ಗ್ರಾಮೀಣ ಭಾಗದಲ್ಲಿ ಆದರೂ ಕೂಡ ಉತ್ತಮ ಸಂಸ್ಕಾರದ ಜೊತೆಯಲ್ಲಿ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ ಇವು ನಗರಕ್ಕಿಂತ ಅತ್ಯಂತ ಹೆಚ್ಚಿನದಾದಂತಹ ಒಂದು ಗುಣಮಟ್ಟವನ್ನು ಇಲ್ಲಿ ಕಾಪಾಡಿಕೊಂಡಿದೆ. ಹಾಗಾಗಿ ಈ ಎಲ್ಲ ಊರ ನಾಗರಿಕರ ಪರವಾಗಿ ನಾನು ಇಲಾಖೆಯನ್ನ ಮತ್ತೆ ಇಲ್ಲಿರುವ ಶಿಕ್ಷಕರನ್ನ, ಸಂಬಂಧಿಸಿದ ಆಡಳಿತವನ್ನ ಅಭಿನಂದಿಸುತ್ತೇನೆ. ಮತ್ತೆ ಸಾಮಾನ್ಯವಾಗಿ ಈಗ ಶಹರಗಳ ಕಡೆಗೆ ಶೈಕ್ಷಣಿಕವಾಗಿ ಶಹರಗಳ ಕಡೆಗೆ ಹೆಚ್ಚಿನ ಪ್ರಾಮುಖ್ಯತೆ ಅಂತ ಮಕ್ಕಳನ್ನೆಲ್ಲ ಶಹರದ ಶಾಲೆಗೆ ಸೇರಿಸ್ತಾರೆ. ಇದು ಅಂಥ ದೊಡ್ಡ ಶಹರ ಅಲ್ಲ, ಹಳ್ಳಿಯನ್ನು ಒಳಗೂಡಿದಂಥ ಒಂದು ಸ್ಥಳ. ಆದರೂ ಕೂಡ ತುಂಬ ಜನ ಮಕ್ಕಳಿದ್ದಾರೆ. ನಾವೀಗ ನೋಡಿದಾಗ ಗೊತ್ತಾಯಿತು 70ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಶಾಲೆಯಲ್ಲಿ. ಅದು ಹೇಗೆ ಸಾಧ್ಯ? ಇಲ್ಲಿನ ಪಾಲಕರು ಯಾರು ಪೇಟೆ ಶಾಲೆಗೆ ಕಳಿಸೋದಿಲ್ವಾ ಮಕ್ಕಳ? ಇಲ್ಲ, ಇಲ್ಲಿ ನಿತ್ಯ ಪೇಟೆಗೆ ಹೋಗುವ ಪಾಲಕರು ಕೂಡ ಮಕ್ಕಳನ್ನ ಈ ಶಾಲೆಗೆ ಕಳಿಸೋದು ವಿಶೇಷ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿನ ಅತ್ಯುತ್ತಮ ಗುಣಮಟ್ಟ ಹಾಗೂ ನಿರಂತರವಾಗಿ ತಮ್ಮ ಶ್ರಮವನ್ನು ಹಾಕ್ತಾ ಇರುವಂತಹ ಶಿಕ್ಷಕರಂದ ಇದಕ್ಕೆ ಕಾರಣ. ಎಂ ಆರ್ ಹೆಗ್ಡೆ ಅವರೇ, ನೀವು ಹೇಳಿದ
ಕೆಲವೇ ವಾಕ್ಯಗಳಾದರೂ ಅದರಲ್ಲೇ ನಿಮ್ಮ ಶಿಕ್ಷಣ ಅಭಿಮಾನ, ಊರಿನ ಮೇಲಿನ ಅಭಿಮಾನ, ಅಥವಾ ಇಲ್ಲಿಯ ಶಿಕ್ಷಕರ ಒಡಗೂಡಿ ನೀವು ಹೇಗೆ ಸಹಕಾರ ನೀಡಿ ಈ ಶಾಲೆಯನ್ನು ಬೆಳೆಸಿದ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ನಮಸ್ತೆ ಸತೀಶ್ ಹೆಗ್ಡೆ ಅವರೇ. ನಮಗೆ ನೀವು ಸತೀಶ್ ಹೆಗ್ಡೆ ಅಂದು ರೂಢಿ ಇಲ್ಲ ನಿಮಗೆ, ನಾವು ಸತೀಶ್ ಮಾಸ್ತರು ಅಂತಲೇ ಕರೆಯೋದು. ನಮ್ಮೂರಿನ ಶಾಲೆಯಲ್ಲಿ ಉತ್ತಮವಾದ ಕಾರ್ಯನಿರ್ವಹಿಸಿ ಎಲ್ಲರೂ ಜನಾನುರಾಗಿಯಾಗಿ ಈ ಶಾಲೆಗೆ ಬಂದಿದ್ದೀರಾ. ಈ ಶಾಲೆಯಲ್ಲಿ ನಿಮ್ಮ ನಡತೆ ಏನು, ಅಂದರೆ ನಿಮ್ಮ ಒಂದು ಕಾರ್ಯವೈಖರಿ ಏನು ಅನ್ನೋದು ತಿಳಿಸ್ಕೊಡ್ತೀರಾ? ನಾನು 2020ರಲ್ಲಿ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ಶಾಲೆಗೆ ಬಂದೆ. ಕರೋನಾ ಅವಧಿ ಆಗಿತ್ತು. ಆ ಟೈಮ್ನಲ್ಲಿ ಮಕ್ಕಳು ಶಾಲೆಗೆ ಬರ್ತಾ ಇರಲಿಲ್ಲ. ಆಗ ನಾವು ಇಲ್ಲಿಯ ಭೌತಿಕ ಸೌಲಭ್ಯ ಇರ್ಬೋದು ಅಥವಾ ಇಲ್ಲಿ ಏನೇನು ವ್ಯವಸ್ಥೆ, ಪೂರ್ಣ ವ್ಯವಸ್ಥೆ ಇತ್ತು, ಮುಂದೆ ಏನು ಮಾಡ್ಬೋದು ಅಂಥದ್ದನ್ನು ನಾವು ಇಲ್ಲಿ ಟೀಚರ್ಸ್ ಹತ್ರ ಚರ್ಚೆ ಮಾಡಿಕೊಂಡು, ಪಾಲಕರ ಹತ್ರ ಚರ್ಚೆ ಮಾಡಿಕೊಂಡು, STMC ಅವ್ರ ಚರ್ಚೆ ಮಾಡಿಕೊಂಡು, ಹಳೆ ವಿದ್ಯಾರ್ಥಿಗಳ ಚರ್ಚೆ ಮಾಡಿಕೊಂಡು ಒಂದಷ್ಟು ಭೌತಿಕ ಸೌಲಭ್ಯದ ಬಗ್ಗೆ, ಶೈಕ್ಷಣಿಕವಾಗಿಯೂ ಪ್ರಗತಿಯ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಂದು, ನಾವಿಲ್ಲಿ ಎಲ್ಲ ಕಡೆ ಪುರಾಣ ಪುರುಷರದ್ದು ಅಥವಾ ಸಾಧಕರದ್ದು ಫೋಟೋ ಎಲ್ಲ ಶಾಲೆಯಲ್ಲಿ ಇರ್ತದೆ, ಅದನ್ನ ನೋಡ್ತೀವಿ. ಅದರ ಹೊರತಾಗಿ ಒಂದಷ್ಟು ಇತ್ತೀಚಿನ ಸಾಧಕ ಮಹಿಳೆಯರು, ಇತ್ತೀಚಿನ ಸಾಧಕರು, ಅಲ್ಲದೆ ಒಂದಷ್ಟು ಪ್ರೇಕ್ಷಣೀಯ ಸ್ಥಳಗಳು ಅವು ನಮಗೆ ಗಮನ ಸೆಳೆದಿದ್ದದು. ಅದು ಹೇಗೆ ನೀವು ಇಲ್ಲಿ ಅದನ್ನ ಮಾಡುವಂಗಾಯ್ತು? ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಆ ಕಾನ್ಸೆಪ್ಟ್ ಹೆಂಗೆ ನಿಮ್ಮಲ್ಲಿ ಬಂತು? ಅದು ಇಲ್ಲಿಯ ಶಿಕ್ಷಕರು ಸಹಕಾರ, ಸಹೋದರಿಯರು ನನಗೆ ಒಳ್ಳೆಯ ಉತ್ತಮ ಸಹಕಾರವನ್ನು ಕೊಟ್ಟಿದ್ರು. ಇಲ್ಲಿ 40 ವರ್ಷಗಳ ಕಾಲ ಉಮಾ ಟೀಚರ್ ಅಂತ ಕೆಲಸವನ್ನು ಮಾಡಿ ಈಗ 2 ವರ್ಷದ ಹಿಂದೆ ರಿಟೈರ್ಡ್ ಆಗಿ ಹೋಗಿದ್ದಾರೆ. ಅವರು ಹೊಸ ಹೊಸ ಯೋಜನೆಯನ್ನ, ಅಂದ್ರೆ ಎಲ್ಲರೂ ನಾವು ಚರ್ಚೆಯನ್ನ ಮಾಡ್ತಿದ್ವಿ. ಇದನ್ನ ಮಾಡಬೇಕಿದ್ರು ಸಿರ್ಸಿ ತಾಲೂಕಿನಲ್ಲಿ ಯಾರು ಮಾಡ್ಲಿಲ್ಲ. ಇದನ್ನ ಅಂದ್ರೆ ನಮ್ಮ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳ ಇಲ್ಲಿ ನೋಡಿದ ಕೂಡಲೇ ಗೊತ್ತಾಗಬೇಕು. ಅಂದ್ರೆ ಯಾರೇ ಒಂದು ಹೊರಗಿನ ವ್ಯಕ್ತಿಗಳು ಬಂದ್ರು, ಇದು ನಮ್ಮ ಶಾಲೆ, ನಮ್ಮ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳ, ಅಥವಾ ಮಕ್ಕಳಿಗೂ ದಿನನಿತ್ಯ ಇದರಿಂದ ಇದನ್ನೆಲ್ಲ ರೂಢಿ ಮಾಡಿಸ್ಲಿಕ್ಕೆ, ಓದ್ಲಿಕ್ಕೆ ಇದೆಲ್ಲ ಅನುಕೂಲ ಆಗ್ತದೆ ಹೇಳುವಂತ ಚಟುವಟಿಕೆಯನ್ನ ಇಟ್ಟುಕೊಂಡು ನಾವು ಇದನ್ನ ಮಾಡ್ತಾ ಇದ್ದೇವೆ. ಇದು ಹಳೆ ವಿದ್ಯಾರ್ಥಿಗಳ ಸಹಕಾರ. ಹಳೆ ವಿದ್ಯಾರ್ಥಿಗಳು ನನಗೆ ಉತ್ತಮ ಸಹಕಾರವನ್ನ ನಾವು ಕೇಳಿದ ಕೂಡಲೇ ಏನಾಗಬೇಕು ಹೇಳಿ ಇದನ್ನ ಕೊಟ್ಟಿದ್ರು. ಇಲ್ಲಿ ಸಂಘ ಸಂಸ್ಥೆಗಳಿಂದ, ಎಲ್ಲರಿಂದ, ದಾನಿಗಳು ಅನೇಕರು ಇಲ್ಲಿ ಸಹಕಾರವನ್ನು ನೀಡಿದ್ರಿಂದ ಇದು ಉತ್ತಮ ಶಾಲೆಯನ್ನು ಮಾಡ್ತಾ ಇದ್ದೇವೆ. ಸರ್, ಈಗ ಶತಮಾನವನ್ನು ಪೂರೈಸಿದಂತ ಶಾಲೆ ಇದು. ತುಂಬಾ ಒಂಥರ ಹೆಮ್ಮೆ ಅನ್ನಿಸ್ತದೆ. ಈಗ ನೀವು ಇಲ್ಲಿ ಕಾರ್ಯನಿರ್ವಹಣೆಗಾಗಿ ಬರುವಾಗ ಹೇಗಿತ್ತು, ಅಥವಾ ಈಗ ಮುಂದೆ ಏನಾದ್ರು, ಈಗ ಇಷ್ಟು ಅಭಿವೃದ್ಧಿ ಈಗಾಗಲೇ ಆಗ್ಬಿಟ್ಟಿದೆ ಈ ಶಾಲೆ ನೋಡಿದಾಗ ಅನಿಸ್ತದೆ ಇನ್ನೇನು ಬೇಡವೇನೋ, ಈ ಶಾಲೆಗೆಲ್ಲ ಇದೆ, ಸಮೃದ್ಧಿಯಾಗಿದೆ ಅನಿಸ್ತದೆ, ಅಷ್ಟು ಚೆನ್ನಾಗಿ ಇಟ್ಟಿದ್ದೀರಿ ಶಾಲೆನ. ಆದ್ರೆ ಇನ್ನು ಮುಂದೆ ಏನು ಈ ಶಾಲೆಗೆ ಏನಾದ್ರೂ ಮಾಡ್ಬೇಕು ಅಥವಾ ಏನಾದ್ರೂ ಏನಾದ್ರು ಯೋಜನೆಗಳಿವೆ? ಇದೆ, ಯೋಜನೆ ಇದೆ. ಈಗ ಮೊದಲನೇದಾಗಿ ವರಾಂಡಕ್ಕೆ ಗ್ರಿಲ್ಸ್ಗಳ ವ್ಯವಸ್ಥೆ ಆಗಬೇಕು. ನಂತರ ಇಲ್ಲಿ ಒಂದು ಸಭಾಭವನ ನಮ್ಮ ಶಾಲೆದೊಳಗೆ ಇಲ್ಲ. ಈಗ ಆಲ್ರೆಡಿ ಒಂದು ನಲಿಕಲಿ ಕ್ಲಾಸ್ನಲ್ಲಿ ನಾವು ಏನಾದ್ರು ಒಂದು ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಮಾಡ್ತೇವೆ. ಇನ್ನೂ ಹೆಚ್ಚಿನ ಜನ ಆಗ್ತಾರೆ ಹೇಳಾದ್ರೆ ನಮ್ಮ ಹೈಸ್ಕೂಲ್ ಸಹಕಾರ ತೆಗೆದುಕೊಂಡು ಒಳ್ಳೆಯ ಒಂದು ಸಭಾಭವನ ಇದೆ, ಅಲ್ಲಿ ಮಾಡ್ತಾ ಇದ್ದೇವೆ. ಅಂದ್ರೆ ಬಾವಿ ಒಂದೇ ಆಗ್ಬೇಕು ನಮ್ಗೆ. ಅಂದ್ರೆ ಕುಡಿಯೋ ನೀರಿನ ಬಾವಿ ಕೆಳಗಡೆ ಇದೆ. ಅಲ್ಲಿ ಮೊದಲು ನಮ್ಮ ಶಾಲೆ ಕೆಳಗಡೆ ಇತ್ತು, ಅಲ್ಲಿಂದ ನೀರು ಬರ್ತಾ ಇದೆ. ಆಗ ಈಗಾಗಲೇ ನಾವು ಅದರ ಬೇಡಿಕೆಯನ್ನ ನಮ್ಮ ಜನಪ್ರತಿನಿಧಿಗಳ ಹತ್ರ ಎಲ್ಲ ಇಟ್ಟಿದ್ದೇವೆ. ಈ ವರ್ಷ ಬರಬಹುದು. ಅದರ ಬಗ್ಗೆ ಇನ್ನೂ ಸೌಲಭ್ಯ ಆಗಬೇಕು. ಅಂದ್ರೆ ನಾವೇನು ಶೈಕ್ಷಣಿಕವಾಗಿ ಸುಧಾರಣೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೋ ಅದೇ ರೀತಿ ಮಕ್ಕಳು ಮತ್ತು ಪಾಲಕರು ರೆಡಿ ಆದ್ರೆ ನಮ್ಗೂ ಇನ್ನೂ ಉತ್ತಮ ಸಹಕಾರವನ್ನು ಕೊಡ್ಲಿಕ್ಕೆ, ಶೈಕ್ಷಣಿಕವಾಗಿ ಮಟ್ಟವನ್ನು ಏರಿಸಲಿಕ್ಕೆ ಅನುಕೂಲ ಆಗ್ತದೆ. ಈಗ ಸಭಾಭವನಕ್ಕೆ ಜಾಗ ಇದೆಯಾ ಇಲ್ಲಿ? ಜಾಗ ಅಂದ್ರೆ ಇದನ್ನೇ ಲ್ಯಾಬ್ ಎಲ್ಲ ನೋಡಿದ್ರಲ್ಲ ನೀವು, ಅದ್ರ ಮೇಲ್ಗಡೆ ಕಟ್ಸ್ಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದು ಆಲ್ರೆಡಿ ಈಗ ಸೀಟ್ ಹಾಕಿದ್ದೇವೆ, ಲೀಕೇಜ್ ಬರ್ತದೆ ಹೇಳಿ. ಅದು ಸಹಿತ ನಮ್ಮ ಕಾಗೇರಿ ಸರ್ ಅವರು ಮತ್ತೆ ಈಗಿನ MLA ಭೀಮಣ್ಣ ನಾಯ್ಕರು ಈ 2 ಕ್ಲಾಸ್ಗಳಿಗೆ ಮಾಡಿಕೊಟ್ರು ಮೇಲ್ಛಾವಣಿಯ ಸೀಟನ್ನು ಹಾಕ್ಲಿಕ್ಕೆ. ಲೀಕೇಜ್ ಇದ್ದಿತ್ತು, ಅದರಿಂದ ಮಳೆಯಿಂದ ರಕ್ಷಣೆಯನ್ನು ಮಾಡ್ಲಿಕ್ಕೆ ಆ ರೀತಿ 2-3 ವರ್ಷದ ನಂತರ ನಾವು ಬಂದಾಗ ಅದೆಲ್ಲ ಕಾರ್ಯ ನಾವು ಮಾಡಿದ್ದೆವು. ಅಂದ್ರೆ ಎಲ್ಲ ಸಹಕಾರ ತೆಗೆದುಕೊಂಡು ಇಲ್ಲಿಯ ಜನಪ್ರತಿನಿಧಿಗಳೆಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಸರ್, ಈಗ ಎಲ್ಲ ಶಾಲೆಗಳಿಗೂ, ಕಿರಿಯ ಪ್ರಾಥಮಿಕ ಶಾಲೆಗಳಿಗೂ ಇಂಗ್ಲಿಷ್ ಮೀಡಿಯಂ ಮಾಡಬೇಕು ಅಂತ ಮಾಡಿ ಎಷ್ಟೋ ಶಾಲೆಗಳು ಅದನ್ನ ಕಾರ್ಯಗತಗೊಳಿಸಿವೆ. ನಿಮ್ಮ ಶಾಲೆಯಲ್ಲಿ ಹೇಗೆ ಮಾಡಿದ್ದೀರಾ? ಈಗ ಇಂಗ್ಲಿಷ್ ಮೀಡಿಯಂ ಬಗ್ಗೆ ನಾನು ಹೇಳಬೇಕು ಇಂಗ್ಲಿಷ್ ಮೀಡಿಯಂ ಅನ್ನ ಸರ್ಕಾರದವ್ರು ಮಾಡಿ ಅಂತ ಹೇಳುತ್ತಾರೆ. ಆದರೆ ಈಗ ನಾನು ಸಿರ್ಸಿ ತಾಲೂಕಿನಲ್ಲಿ ಅನೇಕ ಶಾಲೆಗಳಿಗೆ ಮಾಡಿದ್ದಾರೆ. ಟೌನ್ ಅಲ್ಲಿ ಇರ್ಬೋದು ಅಥವಾ ಹಳ್ಳಿಯಲ್ಲೂ ಕೆಲವು ಶಾಲೆಯಲ್ಲಿ, ಬೀಳೂರು ಇರ್ಬೋದು ಅಥವಾ ಬೇರೆ ಬೇರೆ ಶಾಲೆಯಲ್ಲಿ ಮಾಡಿದ್ದಾರೆ. ಆದರೆ ಗೌರ್ಮೆಂಟ್ ಇಂದ ನೀವು ಮಾಡಿ ಟೀಚರ್ಸ್ ಅನ್ನ ಕೊಡ್ತೇವೆ ಅಂತ ಹೇಳ್ತಾರೆ. ಆಗ ಈ ಕನ್ನಡ ಕಲಿಸುವಂತ ಬೋಧನೆಯನ್ನ ಮಾಡುವಂತ ಟೀಚರ್ಸೇ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನು ಕಲಿಸಬೇಕಾಗ್ತದೆ. ಹಾಗೆ ಎರಡೂ ಹೊರೆಯನ್ನು ನಾವು ಹೊರಲಿಕ್ಕೆ ಸಾಧ್ಯ ಆಗುದಿಲ್ಲ. ಈಗಾಗಲೇ ನಾನು ಬಂದಾಗಿಂದ 2-3 ವರ್ಷದಿಂದ ಕೇಳ್ತಾ ಇದ್ದೀನಿ ಇಂಗ್ಲಿಷ್ ಮೀಡಿಯಂ ಮಾಡುವ ಈ ಭಾಗದಲ್ಲಿ ಇಲ್ಲ ಹೇಳಿ. ಅದೇ ಸರ್ ಹ್ಯಾಂಡ್ ಕೊಡಿ, ಟೀಚರ್ಸ್ ಅನ್ನು ಕೊಡ್ತೀರಾ, ನಾವು ರೆಡಿ ಇದ್ದೇವೆ. ಆದ್ರೆ
ಇಂಗ್ಲಿಷ್ ಮೀಡಿಯಂ ಇಲ್ಲಿ ಒತ್ತಾಯ ಬೇಡ, ಇಲ್ಲ ಈ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಮ್ಮೇ ನಾವು ಮಾಡಿಸ್ತಾ ಇದ್ದೇವೆ. ಈಗ ನಮ್ಮ ಶಾಲೆಯಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳೇ ಇಲ್ಲಿ ನಮ್ಮ ಹೆಡಗಟ್ಟ ಹೈಸ್ಕೂಲ್ನಲ್ಲಿ ಈಗ 2-3 ವರ್ಷದಿಂದ ರ್ಯಾಂಕ್ ಪಡಿತಾ ಇದ್ದಾರೆ. ಅಲ್ಲ, ಮೊದಲು ಕನ್ನಡ ಮೀಡಿಯಂದಲ್ಲೇ ಶಾಲೆ ಮಕ್ಕಳನ್ನೇ ಹೆಚ್ಚಿಗೆ ರ್ಯಾಂಕ್ ಪಡೆದಿದ್ದು ಮೊದಲಿಂದನು. ಹೌದು. ಆಗ್ಲಿ ಸರ್, ತುಂಬಾ ಒಂದು ಹೆಮ್ಮೆಯ ವಿಷಯ. ಯಾಕೆಂದ್ರೆ ಈಗೆಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು ಅಂತಾನೆ ಶಾಲೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಪಾಲಕರು, ವಿದ್ಯಾರ್ಥಿಗಳು. ಇಂಗ್ಲಿಷ್ ಮೀಡಿಯಂ ಇರುತ್ತೆ, ಇಲ್ಲಿ ಕನ್ನಡ ಮೀಡಿಯಂ ಇರಲ್ಲ. ಆದ್ರೂ ಕನ್ನಡ ಮೀಡಿಯಂ ಇದ್ದು ಕೂಡ ಒಂದು ಒಳ್ಳೆ ಶೈಕ್ಷಣಿಕ ಕೇಂದ್ರವಾಗಿದ್ದು ಬೆಳೀತಾ ಇದೆ. ತುಂಬಾ ಹೆಮ್ಮೆಯ ವಿಷಯ. ನಿಮ್ಮ ಶಾಲೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ನೀವು ಇಲ್ಲಿ ಬಂದು ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಕರಾಗಿ, ಮತ್ತು ಈ ಎಲ್ಲ ಪರಿಸರ ನೋಡಿದ್ರೇ ನಮಗೆ ಗೊತ್ತಾಗ್ತದೆ ಈ ಶಾಲೆ ಚೆನ್ನಾಗಿ ನಡೀತಾ ಇದೆ ಅಂತ. ನಮ್ಮಿಂದ ನಿಮಗೆ ಧನ್ಯವಾದಗಳು. ಈಗ ನೀವು ಸಹಿತ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆ ನಾವೆಲ್ಲೂ ಪ್ರಚಾರವನ್ನ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಯಾರೇ ನೋಡೋದಿದ್ರು ಇಲ್ಲಿ ಬಂದು ನೋಡಿ ಅಂತಲೇ ನಾವು ಹೇಳ್ತೇವೆ. ಈ ಶಾಲೆಯನ್ನು ಬಂದು ನೋಡಿ ನೀವು. ಈಗ ಅಧಿಕಾರಿಗಳಿರ್ಬೋದು, ಯಾರೇ ಬಂದ್ರು ಸಹಿತ ಇಲ್ಲಿ ಬಂದೇ ನೋಡ್ಬೇಕು. ನಾವು ನಮ್ಮ ಶಾಲೆಗೆ ಬಂದ ಯಾರನ್ನೂ ಇದನ್ನು ಮಾಡೋದಿಲ್ಲ. ಆದ್ರೆ ಬಂದಾಗ ಒಳ್ಳೆಯ ಖುಷಿಯನ್ನು ಪಟ್ಕೊಂಡು ಹೋಗ್ಬೇಕು. ಹಾಗೆ ನಮ್ಮ ಶಾಲೆ ಮಕ್ಕಳು ಸಹಿತ ರಾಜ್ಯ ಮಟ್ಟದಲ್ಲಿ ಎಲ್ಲ ಇದರಲ್ಲೂ ಬಹುಮಾನವನ್ನು ತರ್ತಾ ಇದ್ದಾರೆ. ಈ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಈ ಸಲ ನಮ್ಮ ಪ್ರಗತಿ ಹೇಳುವಂತ ಹುಡುಗಿ ಭಗವದ್ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ. ಈಗ ಮತ್ತೆ ಪ್ರತಿಬಿಂಬ ಆಗುವಂತಹ ಕಾರ್ಯಕ್ರಮಕ್ಕೂ ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದ್ದಾಳೆ. ಅಂದ್ರೆ ಎಲ್ಲಾ ಸಂಸ್ಕಾರವನ್ನು ಈ ಶಾಲೆಯಲ್ಲಿ ನಾವು ಕಲಿಸ್ತಾ ಇದ್ದೇವೆ. ನಮ್ಮಿಂದ ಪ್ರಯತ್ನ ಮುಂದುವರಿಲಿಕ್ಕೆ ದೇವರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಈ ಸಂದರ್ಶನಕ್ಕೆ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ನಮಸ್ತೆ ಎಲ್ಲ ಶಿಕ್ಷಕಿಯರಿಗೂ. ನಮಸ್ಕಾರ. ನಮ್ಮ ಜಗತಿ ಚಾನೆಲ್ಗೆ ತಮ್ಮೆಲ್ಲರ ಪರಿಚಯ ಮಾಡಿಕೊಡ್ತೀರಾ? ನನ್ನ ಹೆಸರು ಜೂಲಿಯಟ್ ಸಂತ್ಯಾಗ್ ರಾಡ್ರಿಗಸ್ ಅಂತ. ನಾನು ಈ ಶಾಲೆಗೆ ಬಂದು 28 ವರ್ಷ ಆಯಿತು. ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಈ ಶಾಲೆಯಲ್ಲಿ ಬಂದು 3 ವರ್ಷ ಆಯಿತು. ನನ್ನ ಹೆಸರು ವನಿತಾ ಕೌಂಡ ಅಂತ. ನಾನು ಇಲ್ಲಿ ಗೆಸ್ಟ್ ಟೀಚರ್ ಆಗಿ 1 ವರ್ಷದಿಂದ ಕೆಲಸ ಮಾಡ್ತೀನಿ. ನಮಸ್ತೆ ಮೇಡಮ್. ನಮಸ್ತೆ. ಶತಮಾನವನ್ನು ಪೂರೈಸಿದ ಶಾಲೆಯಲ್ಲಿ 30 ವರ್ಷಗಳಿಗೂ ಹೆಚ್ಚಿಗೆ ಸೇವೆ ಸಲ್ಲಿಸಿದ ಹಿರಿಯ ಶಿಕ್ಷಕಿ ನೀವು. ಈ ಶಾಲೆ ಬಗ್ಗೆ ಮಾತಾಡ್ತೀರಾ? ನಾನು 1993ರಲ್ಲಿ ಈ ಶಾಲೆಗೆ ಬಂದೆ. ಅದಕ್ಕೂ ಮುಂಚೆ 4 ವರ್ಷ ಬೇರೆ ಕಡೆ ನಾನು ಸರ್ವಿಸ್ ಮಾಡಿ ಬಂದಿದ್ದೇನೆ. ಇಲ್ಲಿ ಬಂದವಾಗ ಕೆಳಗೆ ನಮ್ಮ ಶಾಲೆ ಇತ್ತು. ಒಂದು 3 ರೂಮು, ಒಂದು 3 ಟೀಚರ್ ಅಷ್ಟೇ ಇದ್ರು. ಮಕ್ಕಳು ತುಂಬ ಇದ್ರು, 160 ಮಕ್ಕಳಿದ್ರು. ಬೇರೆ ಯಾವುದೇ ವ್ಯವಸ್ಥೆಗಳಿರಲಿಲ್ಲ. ಶೌಚಾಲಯ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಈ ರೀತಿ ಯಾವುದೂ ಇರಲಿಲ್ಲ. ಆಮೇಲೆ ನನಗೆ ಸ್ವಲ್ಪ ತುಂಬ ಆಸಕ್ತಿ ಟೀಚಿಂಗ್ ಎಲ್ಲ ಮಾಡೋದು. ನಾನು ಸ್ಟಾರ್ಟ್ ಮಾಡಿದೆ ಈ ಟೀಚಿಂಗ್ ಏಡ್ಸ್ ಮಾಡೋದು. ಮಕ್ಕಳಿಗೆ ತುಂಬ ಖುಷಿಯಿಂದ ಪಾಠ ಹೇಳ್ಕೊಡೋದು, ಮೇಲ್ಗಡೆ ಹೋಗಿ ಅವರಿಗೆ ಆಟ ಆಡಿಸೋದು. ಆಸಕ್ತಿ ಎಲ್ಲ ಕಂಡು ಜನ ತುಂಬ ಆಕರ್ಷಿತರಾದರು ಶಾಲೆ ಕಡೆಗೆ. ನಮ್ಮ ಈ ಎಮ್ಮರೆಗಡೆ ಅವ್ರ ತಂದೆಯವರಿದ್ರು ಅವಾಗ ಫಸ್ಟ್ ಬ್ಯಾಂಡ್ ಸೆಟ್ ಕೊಟ್ಟಿದ್ದು ಶಾಲೆಗೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ. ಆಗ್ತಾ ಆಗ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಆಮೇಲೆ ಒಳ್ಳೊಳ್ಳೆ ಶಿಕ್ಷಕರು ಇವರು ನಮಗೆ ಪ್ಲಸ್ ಪಾಯಿಂಟ್. ಇವ್ರು ಬಂದಿದ್ದು ಬಲಗೈ. ಇವ್ರು ಬಂದ ನಂತರ ನಮಗೆ ಇಂಪ್ರೂವ್ಮೆಂಟಿಗೆ ತುಂಬ ಒಳ್ಳೇದಾಯಿತು. ಮತ್ತು ಉಮಾ ಟೀಚರ್ ಅಂತ ಇದ್ರು, ಅವರು ತುಂಬ ಆಸಕ್ತರು. ರಿಟೈರ್ಡ್ ಆಗುವವರೆಗೆ ವರ್ಕ್ ಮಾಡಿದ್ದಾರೆ. ನಮ್ದೊಂದು ಟೀಮ್ 3 ಜನರದ್ದು. ನಾವು ಯಾವಾಗಲೂ ಶೈಕ್ಷಣಿಕ ಮತ್ತು ಭೌತಿಕ ಶಾಲೆಯಲ್ಲಿ ಮಕ್ಕಳಿಗೆ ನೈತಿಕ ಮಟ್ಟ ಹೆಚ್ಚಿಸಬೇಕು ಅನ್ನೋ ದಿಶೆಯಲ್ಲಿ ನಾವು ಆ ಯೋಗ ಕ್ಲಾಸ್ ಸರಿಗೆ ರಿಕ್ವೆಸ್ಟ್ ಮಾಡಿದವಾಗ ಸರ್ ನಂತರ ಬಂದ್ರಲ್ಲ, ಸರ್ ಬಂದ್ರೆ ನಮಗೆ ಸ್ವತಃ ಸಹೋದರರಿದ್ದಂಗೆ. ಸತೀಶ್ ಸರ್. ಅದಕ್ಕೂ ಮುಂಚೆ ನಮಗೆ ನಮ್ಮ ಯಶೋಧ ನಾಯ್ಕ್ ಅಂತ ಇದ್ರು, ಅವರು ಸಪೋರ್ಟಿವ್ ಇದ್ರು, ಅವರು ವರ್ಕರ್ ಹೌದು. ಹಾಗಾಗಿ ನಮಗೆ ಶಾಲೆಯಲ್ಲಿ ಎಲ್ಲ ರೀತಿಯಲ್ಲಿ ಮಾಡಲಿಕ್ಕೆ ಊರು ಜನರ ಸಹಕಾರ, ಇಲಾಖೆ ಮಾರ್ಗದರ್ಶನ, ಮೇನ್ ಆಗಿ ನಮ್ಮದು ಟೀಮ್ ವರ್ಕ್. ಒಂದು ಕೆಲಸವನ್ನು ನಾವು ಕೈಗೆತ್ಕೊಂಡ್ರೆ ಎಲ್ಲರದು ಸಹಕಾರ ಇದೆ ಅದರಲ್ಲಿ. ಅದಕ್ಕಾಗಿ ನಾವು ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ನಾವು ಬೆಳಿಗ್ಗೆ ಬೇಗನೆ ಬಂದುಬಿಡ್ತೀವಿ, ಅರ್ಧ ಮುಕ್ಕಾಲು ತಾಸು ಮುಂಚೆ ಬಂದು ಮೇಲೆ ಅಲ್ಲಿ ನಾವು ಸ್ಪೋರ್ಟ್ಸ್ ಟ್ರೈನಿಂಗ್ ಕೊಡ್ತೇವೆ. ಇಲ್ಲಿ ಸಂಜೆಗೆ ಲಾಸ್ಟ್ ಪೀರಿಯಡಲ್ಲಿ ಯೋಗ ಪ್ರಾಣಾಯಾಮ ಅದೆಲ್ಲ ನಾವು ಟ್ರೈನಿಂಗ್ ಕೊಡ್ತೇವೆ. ವಿಜ್ಞಾನದಲ್ಲಿ ಸ್ಪೆಷಲ್ ಮಾಡಿದ್ದೇವೆ ನಾವು. ಈಗ ನಾವು ಪಾಠ ಮಾಡಬೇಕಾದ್ರೆ ಮೆದುಳು ಬಗ್ಗೆ ಹೇಳಬೇಕಂದ್ರೆ ಕುರಿಯ ಮೆದುಳೇ ತಗೊಂಡು ಬರ್ತೇನೆ ನಾನು. ಶ್ವಾಸಕೋಶ ಅಂದರೆ ಕುರಿದೇ ತಗೊಂಡು ಬಂದೇ ತೋರಿಸ್ತೇನೆ. ಅದು ತುಂಬ ಆಸಕ್ತಿ ಇದೆ ಮಕ್ಕಳಿಗೆ. ಮತ್ತು ನಮ್ಮೆಲ್ಲ ಟೀಚರ್ಸು ಎಲ್ಲರೂ ಅವ್ರವ್ರ ಕ್ಲಾಸಿಗೆ ಸಂಬಂಧಪಟ್ಟಂತೆ ಟೀಚಿಂಗ್ ಏಡ್ಸ್ಗಳನ್ನು ಮಾಡಿಕೊಂಡು ಮತ್ತು ಮಕ್ಕಳಿಗೆಲ್ಲ ಆ್ಯಕ್ಟಿವಿಟಿಗಳನ್ನು ಮಾಡಿಕೊಂಡು ತುಂಬ ಉತ್ತಮ ರೀತಿಯಲ್ಲಿ. ಮತ್ತು ನಮ್ಮ ಬಾಂಧವ್ಯ ಹೇಗೆ ಅಂದರೆ ನಾವು ಒಂದು ಮನೆಯವರಿದ್ದಂಗೆ, ಅಕ್ಕ ತಂಗಿ ಅಣ್ಣ ತಮ್ಮ ಇದ್ದಂಗೆ. ಮತ್ತು ನಮಗೆ ಈಗ ಶೈಕ್ಷಣಿಕ ಸಮಸ್ಯೆ ಆದರೆ ನಾವು ಅಂದರೆ ಇವ್ರಿಗೆ ನಾವು
ಸ್ವತಃ ನೇಮಿಸ್ಕೊಂಡಿದ್ದು. ನಮಗೆ ಇಲಾಖೆಯಿಂದ ಬಂದಿದ್ದಲ್ಲ, ನಾವೇ ಪೇ ಮಾಡಿ ಮತ್ತೆ ನಮ್ಮ SDMC ಪರವಾಗಿ ಅವ್ರಿಗೆ ತಗೊಂಡು ನಾವು ಮಾಡ್ಕೊಳ್ತಾ ಇದ್ದೇವೆ ಶೈಕ್ಷಣಿಕವಾಗಿ. ಮತ್ತೊಂದು ಹುಡುಗಿಗೂ ಕರ್ಕೊಂಡಿದ್ದೇವೆ ಮಕ್ಕಳಿಗೆ ಹೆಲ್ಪ್ ಮಾಡಲಿಕ್ಕೆ, ನೋಟ್ಸ್ ಎಲ್ಲ ಚೆಕ್ ಮಾಡಲಿಕ್ಕೆ ಅಂತ. ವಿಶೇಷವಾಗಿ ಹೇಳೋದಾದ್ರೆ ನಮ್ಮ ಟೀಮ್ ವರ್ಕೇ ಇದಕ್ಕೆ ಕಾರಣ, ಮತ್ತೆ ಸಪೋರ್ಟ್. ಹೌದು. ಈಗ ಯೋಗ ಶಿಕ್ಷಣ ಯಾರು ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಬರ್ತದೆ ನಮ್ಮಲ್ಲಿ. ನಾನು ಸ್ವಲ್ಪ ಹೆಚ್ಚಿಗೆ ಅಂದ್ರೆ ಕಲ್ತಿದ್ದೇನೆ. ಅದರಲ್ಲಿ ಸಾಮಾನ್ಯವಾಗಿ ಹಳ್ಳಿ ಶಾಲೆಗಳಲ್ಲಿ ಸುಸಜ್ಜಿತವಾದ ಲ್ಯಾಬೊರೇಟರಿ ಮತ್ತೆ ಗ್ರಂಥಾಲಯ ಅದೆಲ್ಲ ಅಪರೂಪದ ವಿಷಯ. ಆದ್ರೆ ಈ ಶಾಲೆಯನ್ನು ನೋಡಿದಾಗ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ, ಯಾಕೆಂದ್ರೆ ಎಲ್ಲದೂ ಸುಸಜ್ಜಿತವಾಗಿದೆ. ನಾವಂದ್ರೆ ಮಕ್ಕಳ ಹೆಲ್ಪ್ ತುಂಬಾ ತಗೊಳ್ತೇವೆ. ಈಗ ಸರಿಯಾಗಿ ಇಡ್ಲಿಕ್ಕೆ ನಾವು ಅಂದ್ರೆ ಅವರಿಗೆ ಆ ರೀತಿ ಇಡ್ಸ್ಬಿಟ್ಟಿದೆ, ಅವರೇ ಮೇಂಟೈನ್ ಮಾಡ್ತಾರೆ, ಅವರಿಗೆ ಆ ಸಂಸ್ಕಾರ ಅವರೇ ಮಾಡ್ತಾರೆ. ಹೆಚ್ಚು ಕೆಲಸ ಮಕ್ಕಳೇ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ನಾವು ಮಾಡ್ತೇವೆ. ಮತ್ತೆ ವಿಶೇಷವಾಗಿ ಪ್ರಯೋಗಾಲಯ ಮಾಡಿದ್ದು ಅಷ್ಟು ನಾನೇನೆ ಅವಾಗ 10 ವರ್ಷದ ಹಿಂದೆ. ಅಂದ್ರೆ ನಮ್ಮ ಊರಿನವ್ರ ಸಹಕಾರ ಇದೆ, ಮತ್ತೆ ತಾಲೂಕ್ ಪಂಚಾಯತ್ ಮತ್ತೆ ನಮ್ಮ ಕಾಗೇರಿಯವರು, ಸನ್ಮಾನ್ಯ ಕಾಗೇರಿಯವರು ಆ ರೂಮನ್ನು ಕೊಟ್ಟಿರೋದು. ಹೌದಾ? ಕೊಟ್ಟಿದ್ದಾರೆ. ಅದರೊಳಗಿನ ವರ್ಕು ಮತ್ತೆ ಐಡಿಯಾಸ್ ಎಲ್ಲ ನಂದಿದೆ, ಮಾಡಿದ್ದೇನೆ. ಮತ್ತೆ ಇಲ್ಲಿಷ್ಟು ಪ್ರೇಕ್ಷಣೀಯ ಸ್ಥಳಗಳನ್ನ ಹಾಕಿದ್ದೀರಾ. ವರ್ಷ ಎಷ್ಟು ಪ್ರೇಕ್ಷಣೀಯ ಸ್ಥಳಗಳಿಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪ್ರವಾಸ ತರ ಏನಾದ್ರು? ಪ್ರವಾಸ ಇದೆ, ಹೊರ ಸಂಚಾರ ಇದೆ, ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸ್ತೇವೆ. ಇದು ಮಾಡ್ಬೇಕಾದ್ರೆ ಕೊರೋನಾ ಟೈಮಲ್ಲಿ ಎಲ್ಲ ಶಿಕ್ಷಕರ ಪ್ರಯತ್ನ, ಎಲ್ಲರೂ ಟೈಪ್ ಮಾಡಿ ಡೌನ್ಲೋಡ್ ಮಾಡಿ ಸರ್ ಅದಕ್ಕೆಲ್ಲ ತಕೊಂಡು ಕೊರೋನಾ ಎಷ್ಟೋ ಜನಕ್ಕೆ ಬಾಧಕವಾಗಿದ್ರು, ಎಷ್ಟೋ ಜನಕ್ಕೆ ಸಾಧಕವಾಗಿದೆ. ಇಡೀ ಶಾಲೆಯನ್ನ ನಾವು ಸಿಂಗಾರ ಮಾಡಿದ್ದು ಅವಾಗ್ನೇ. ಪ್ರತಿಯೊಬ್ರು ಟೀಚರು ಸಂಜೆ ಬಸ್ಸಿನವರೆಗೂ ಅಂಟು ಒರೆಸ್ತಾನೆ ಓಡ್ದು ಹೋಗ್ತಿದ್ರು ಬಸ್ಸಿಗೆ, ಅಷ್ಟು ವರ್ಕ್ ಮಾಡಿದೆ. 1 ನಿಮಿಷ ಹಾಳು ಮಾಡಿದೆ. ಶಾಲೆನ ಎಲ್ಲ ರೀತಿಯಲ್ಲಿ ಮಾಡ್ಕೊಂಡಿದ್ದು. ಮತ್ತೆ ಇದಕ್ಕೆ ಹಣಕಾಸಿನ ಸಹಕಾರ ಎಲ್ಲ ಸರ್ ಜವಾಬ್ದಾರಿ. ಅದಕ್ಕೆ ಸರ್ ಅದನ್ನ ಪ್ರಿಂಟ್ ಹಾಕ್ಸ್ ತರೋದು, ನಾವು ಮಾಡ್ಕೊಡೋದು. ಇಲ್ಲಿ ನಾವು ಟೈಪ್ ಮಾಡಿ ಸರಿ ಮಾಡ್ಕೊಡ್ತಿದ್ವಿ. ಅದನ್ನು ಆ ರೀತಿಲಿ ಮಾಡ್ಲಿಕ್ಕಾಯ್ತು. ಊರವರು ಸಹಕಾರ ಇದೆ, ತುಂಬಾ ಇದೆ. ನಮ್ಮ ಕೆಲಸನೂ ಅಷ್ಟೇ ಇದೆ, ನಾವು ಸತತ ಪರಿಶ್ರಮ ಪಡ್ತಾ ಇದ್ದೇವೆ. ಯಾವುದೇ ಶಾಲೆಯಲ್ಲಿ ಶಿಕ್ಷಕರು ಅಥವಾ ಶಿಕ್ಷಕಿಯರು ನಮ್ಮ ಮಕ್ಕಳು ಅಂದ್ಕೊಂಡಾಗ ಮಾತ್ರ ಅದು ಈ ಊರಿನ ಮಕ್ಕಳು ನಮ್ಮ ಕೆಲಸ ಇದು ಅನ್ನೋದಕ್ಕಿಂತ ಸಾಮಾನ್ಯವಾಗಿ ಯಾರು ಅಂದ್ಕೊಳ್ಳಲ್ಲ ನಮ್ಮ ಶಾಲೆ ಚೆನ್ನಾಗಿರ್ಬೇಕು, ಇವ್ರು ನಮ್ಮ ಮಕ್ಕಳು. ಯಾವುದೇ ಶಿಕ್ಷಕರು ಕೇಳಿದ್ರು ಈಗ ನಮ್ಮ ಮಕ್ಕಳು ಅಂತ ಬೋಧಿಸ್ತಾರೆ ವಿನ ನಮ್ಮ ಶಾಲೆ ಮಕ್ಕಳು ಹಂಗೆ ಹೇಳೋದು ಕಡಿಮೆ. ಕೆಲವು ಥೆರಪಿಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಕ್ಲಾಪಿಂಗ್ ಥೆರಪಿ ಮಕ್ಕಳಿಗೆ ನಾವು ಕ್ಲಾಸಸ್ ಅಲ್ಲಿ ಕ್ಲಾಪ್ಸ್ ಮಾಡೋದು, ಲಾಫಿಂಗ್ ನಲ್ಲೂ ಅವರು ಅಷ್ಟು ಅಂದ್ರೆ ಉತ್ಸಾಹ ಭರಿತಾಗ್ತಾರೆ. ಮತ್ತೆ ಕಲರ್ ಥೆರಪಿ ಯೂಸ್ ಮಾಡ್ತಾ ಇದ್ದೇವೆ. ಕಲರ್ ಥೆರಪಿಯನ್ನ ಯೂಸ್ ಮಾಡಿ ಟೀಚರಿಗೂ ತುಂಬಾ ಗೊತ್ತಿದೆ, ನಾನು ಅದನ್ನು ಕಲ್ತಿದ್ದೇನೆ. ಹೌದು, ಹೀಲಿಂಗ್ ನಾವು ಮಾಡ್ತೇವೆ. ಮತ್ತೆ ಕೌನ್ಸಿಲಿಂಗ್ ಮಾಡ್ತೇವೆ. ಮೇನ್ ಆಗಿ ನಾನು ಕೌನ್ಸಿಲಿಂಗು ಕಲ್ತಿದ್ದೇನೆ, ಕೌನ್ಸಿಲಿಂಗ್ ಮಾಡ್ತೇವೆ. ಎಲ್ಲ ರೀತಿಯಲ್ಲೂ ಅಂದ್ರೆ ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಕಷಾಯ ಎಲ್ಲ ಮಾಡ್ಕೊಡೋದು ಅದು ಇದೆ, ಅದು ಮಾಡ್ತೇವೆ ಶಾಲೆಯಲ್ಲಿ. ಎಲ್ಲಕ್ಕೂ ಹೆಚ್ಚು ಸಪೋರ್ಟಿವ್ ನಮ್ಮ ಸರ್ ಇದ್ದಾರೆ, ಟೀಮ್ ವರ್ಕ್ ಅಲ್ಲಿ ಎಲ್ಲರೂ ಇದ್ದಾರೆ. ಆದ್ರೂ ನೀವು ಹಿರಿಯರು ಈ ಶಾಲೆಯಲ್ಲಿ ಹೆಚ್ಚು ವರ್ಷಗಳಿರೋದ್ರಿಂದ ನಿಮ್ಮ ಒಂದು ಇಲ್ಲಿ ಕಾಣಿಸ್ತಾ ಇದೆ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಬೆಳವಣಿಗೆ, ಈಗ ಬುದ್ಧಿಶಕ್ತಿ ಇರಲಿ ದೈಹಿಕವಾಗಿರಲಿ ಬೆಳವಣಿಗೆಗೆ ಮುಖ್ಯವಾಗಿ ಆಹಾರ ಬೇಕು. ಈ ಶಾಲೆಯಲ್ಲಿ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ, ಅದ್ರ ಬಗ್ಗೆ ಹೇಳಿ. ಯಾವ ಥರ ನೀವು ಅಂದರೆ ಈಗ ಎಲ್ಲ ಕಡೆ ಊಟ ಇರಲ್ಲ ಅನ್ನೋದಿಲ್ಲ, ಅದ್ರ ಬಗ್ಗೆ ವಿಶೇಷ ಅನ್ನಲ್ಲ. ಆದರೆ ನೀವು ಮಾತಾಡಿದ ಪ್ರಕಾರ ಈಗ ದೈಹಿಕವಾಗಿ ಶಿಕ್ಷಣ ಕೊಡ್ತೀರಿ, ಮಾನಸಿಕವಾಗಿ ಥೆರಪಿ ಇದೆ, ಎಲ್ಲ ಥೆರಪಿಗಳ ಮೂಲಕ ನೀವು ಮಕ್ಕಳನ್ನ ಆಕ್ಟಿವ್ ಮಾಡ್ತಿದ್ದೀರ. ಆಹಾರ ಪದ್ಧತಿ ಹೇಗಿದೆ ಇಲ್ಲಿ? ನಾವು ಆಹಾರಕ್ಕೂ ವಿಶೇಷ ಮಹತ್ವವನ್ನು ಕೊಟ್ಟಿದ್ದೇವೆ. ನಮಗೆ ಊರವರು ಕಾಯಿ, ಮಜ್ಜಿಗೆ, ಮೊಸರು ಮತ್ತೆ ತರಕಾರಿಗಳನ್ನ ಕಳಿಸ್ತಾರೆ. ಸರ್ ಮೆಸೇಜ್ ಹಾಕ್ತಾ ಇರ್ತಾರೆ. ಕೊನೆಗೆ ಸರು ತಮ್ಮ ಅಂದ್ರೆ ನಮ್ಗೇನು ಇಲಾಖೆಯಿಂದ ಕೊಟ್ಟಿರ್ತಾರೆ ಅದು ನಮ್ಗೆ ಸಾಲೋದಿಲ್ಲ. ನಾವು ಶಿಕ್ಷಕರು ಎಲ್ಲ ವಸ್ತುಗಳನ್ನು ತರ್ತೇವೆ, ತರಕಾರಿಯಿಂದ ಹಿಡಿದು ನಾವು ತರ್ತೇವೆ. ಮತ್ತೆ ವಿಶೇಷ ಊಟ ಇದೆ ಅವ್ರಿಗೆ. ಅವ್ರು ಏನ್ ಕೇಳ್ತಾರೆ, ಈಗ ಪಾನಿಪುರಿ ಕೇಳಿದ್ರೆ ನಾವೇ ಇಲ್ಲಿ ಮಾಡ್ಬಿಡ್ತೇವೆ, ಗೋಬಿ ಮಂಚೂರಿ ಮಾಡ್ತೇವೆ, ಹೋಳಿಗೆ ತರಿಸ್ಕೊಡ್ತಾರೆ. ಈಗ ಕೇಸರಿ ಊಟ ಇದೆ ಅವರಿಗೆ. ನಾವು ಸ್ವೀಟ್ಸ್ ತುಂಬಾ ಮಾಡ್ತೇವೆ. ಸ್ವೀಟ್ಸ್ಗಳನ್ನು ಮಾಡಿ ಅವರಿಗೆ ಆ ಸ್ವೀಟ್ಸ್ಗಳನ್ನು ಅಂದರೆ ಅವ್ರು ಕೇಳಿದ್ದು. ಮತ್ತೆ ಈ ಬರ್ತ್ಡೇ ಇರ್ತದಲ್ಲ, ಬರ್ತ್ಡೇ ಟೈಮಲ್ಲಿ ಸ್ವೀಟ್ ಚಾಕ್ಲೇಟ್ ಹಂಚೋದು ಕಡಿಮೆ, ಪಾಯಸನೇ ಮಾಡಿ ಕೊಡ್ತೇವೆ ಅವರಿಗೆ. ಮತ್ತೆ ಬೇರೆ ಬೇರೆ ರೀತಿಯ ಪಲ್ಯಗಳು, ಚಟ್ನಿಗಳು ಎಲ್ಲನೂ ಅದಕ್ಕೆ ಲೆಕ್ಕಾಚಾರನೇ ಇಡೋದಿಲ್ಲ. ಈಗ ತಂದು ಹಾಕೋರಂತೂ ಹೆಚ್ಚು ಮ್ಯಾಕ್ಸಿಮಮ್ ಸರು
ಬಾಕಿ ಈಗ ನಮ್ಮ ಗಿಡಗಳಲ್ಲಿ ಬೆಳೆದ ಈಗ ಹಲಸಿನಕಾಯಿ ಇರ್ಬೋದು, ಮಾವಿನಕಾಯಿ ಇರ್ಬೋದು, ಅದು ಎಲ್ಲ ನಾವು ಟೀಚರ್ಸ್ ಹೌದು, ಇಲ್ಲಿ ನಾನು ಅದು ಕೇಳಬೇಕು ಅಂತಿದ್ದೆ. ಎಲ್ಲಾ ತರದ ಗಿಡಗಳಿವೆ, ಹೂವಿನ ಗಿಡಗಳಿವೆ, ತರಕಾರಿ ಗಿಡಗಳು, ಬಳ್ಳಿಗಳು ಎಲ್ಲ ಕಾಣ್ತೇವೆ. ಸಾಮಾನ್ಯ ಆದ್ರೆ ಬೆಳೆದಿದ್ದು ಸುಮಾರು ಬರುತ್ತೆ ನಿಮ್ಗೆ. ಹೌದು, ನಮ್ ದೊಡ್ಡ ಪಪ್ಪಾಯಿ ಮರ ಇತ್ತು, ಈಗ ಇಲ್ಲ ಅದು. ಅದರಿಂದ ತುಂಬಾ ನಾವು ಬೆಳೆಸ್ಕೊಂಡಿದ್ದೇವೆ. ಮತ್ತೆ ಸಣ್ಣ ಪುಟ್ಟ ಇದು ಮೆಣಸಿನಕಾಯಿ ಅಂತದೆಲ್ಲ ನಮ್ಮಲ್ಲೇ ಇದೆ. ಬಾಕಿದೆಲ್ಲ ನಮ್ಗೆ ತುಂಬಾ ಬರ್ತದೆ ನಮ್ಗೆ ಇಲ್ಲಿ ಹಳ್ಳಿಗಳಿಂದ, ಊರಿಂದ ಕೊಡೋದು. ಮಕ್ಕಳು ತರ್ತಾರೆ. ವಿಶೇಷವಾಗಿ ಅವರಿಗೆ ಒಂದು ಎಕ್ಸ್ಟ್ರಾ ಇದ್ದೇ ಇರ್ತದೆ ಏನಾದ್ರು. ಪ್ರತಿದಿನ. ಹೌದು, ಪ್ರತಿದಿನ ಎಕ್ಸ್ಟ್ರಾ ಇರ್ತದೆ. ಮತ್ತೆ ವಾರಕ್ಕೊಮ್ಮೆ, 15 ದಿನಕ್ಕೊಮ್ಮೆ. ಮತ್ತೆ ಪಲಾವ್ ಎಲ್ಲ ನಾವೊಂದೆರಡು ಪೀರಿಯಡ್ ಬಿಡು ಮಾಡ್ಕೊಂಡು ನಾವೇ ಪಲಾವ್ ಮಾಡ್ಕೊಡ್ತೇವೆ ಅವರಿಗೆ. ತುಂಬಾ ಇಷ್ಟ ಅವರಿಗೆ ಪಲಾವ್ ಅಂದ್ರೆ. ಅವಾಗ ಊರವರು ನಮ್ಗೆ ಬರ್ತ್ಡೇ ಟೈಮಲ್ಲೂ ಪಲಾವ್ ಕೊಡ್ತಾರೆ. ಆಮೇಲೆ ಹಣ್ಣು, ಅವ್ರಿಗೆ ಬಾಳೆಹಣ್ಣಿದೆ, ಇಷ್ಟು ದಿನ ಚಿಕ್ಕಿ ಇತ್ತು, ಮೊಟ್ಟೆ ಅದೆಲ್ಲ ಸರಿಯಾಗಿ ನಾವು ನೋಡಿ, ಆಮೇಲೆ ಮಕ್ಕಳದೆಲ್ಲ ಊಟ ಆದ ನಂತರ ನಾವು ಅಲ್ಲೇ ನಿಂತ್ಕೊಂಡು ತರಕಾರಿ ಎಲ್ಲ ತಿನ್ಬೇಕು ಅವರು. ಮತ್ತೆ ಅದ್ರ ಮಹತ್ವವನ್ನು ಹೇಳ್ತೇವೆ, ಆಹಾರದ ಮಹತ್ವವನ್ನು ಹೇಳಿ ಅದನ್ನು ಅವ್ರಿಗೆ ತಿನ್ನಿಸಿ. ಮತ್ತೇನಾದ್ರೂ ಸಮಸ್ಯೆ ಆದ್ರೆ, ಜೀರ್ಣ ಸಮಸ್ಯೆ ಆದ್ರೆ ಅದಕ್ಕೂ ಸಣ್ಣ ಸಣ್ಣ ರೆಮಿಡೀಸ್ ಇದೆ ನಮ್ಮ ಹತ್ರ, ಮದ್ದು, ಮನೆ ಮದ್ದು. ಹೌದು, ಅದನ್ನು ನಾವು ಮಾಡ್ತೇವೆ ಮಕ್ಕಳಿಗೆ. ಖುಷಿಯಲ್ಲಿದ್ದಾರೆ, ಎಲ್ಲ ಮಕ್ಕಳು ಊಟ ಮಾಡ್ತಾರೆ. ಮಕ್ಕಳು ನೋಡಿದ್ರೆ ಗೊತ್ತಾಗ್ತದೆ. ತುಂಬ ಸಹಕಾರ ಇದೆ. ನಮ್ಮ ಅಡುಗೆಯವರು ವಿಶೇಷವಾಗಿ ಹೇಳಬೇಕು, ಅವರ ಏನು ಸಂಭಾವನೆಗೆ ಅವ್ರು ಮಾಡೋ ಕೆಲಸ ತುಂಬಾ ಜಾಸ್ತಿ. ಬೆಳಗ್ಗೆ ಬೇಗ ಬಂದು ಹಾಲ್ ಮಾಡಿ ಎಲ್ಲ ಮಾಡಿ, ಅವ್ರು ಯಾವತ್ತು ಯಾವುದಕ್ಕೂ ಬೇಸರ ಪಡೋದಿಲ್ಲ. ಇಂಥದ್ದು ಮಾಡಿ ಅಂದ್ರೆ ಆ ಪಲ್ಯ ಕೊಚ್ಚಲಿಕ್ಕೂ ಅವ್ರಿಗೆ ಬೇಸರ ಇಲ್ಲ, ಮಾಡಿ ಹಾಕ್ತಾರೆ. ಸಂಜೆಗೆ ಹೋಗ್ತಾರೆ ಪಾಪ ಅವರು. ನಮಗೆ ಅನಿಸ್ತದೆ ಅವ್ರಿಗೆ ತುಂಬಾ ಕೆಲಸ ಆಗ್ತಾ ಇದೆ ಅಂತ. ಮತ್ತೆ ಪದೇ ಪದೇ ವಿಶೇಷ ಆಗ್ತಾ ಇರ್ತದೆ ಇಲ್ಲಿ, ಏನಾದ್ರು ಮೀಟಿಂಗ್ ಅದು ಇದು ಎಲ್ಲಕ್ಕೂ ಅಡುಗೆ ಮಾಡ್ತಾರೆ. ಯಾರು ಬಂದ್ರು ಊಟ ಮಾಡ್ಕೊಂಡೇ ಹೋಗ್ತಾರೆ. ಹೌದು, ಇದು ಹೆಗಡೆಘಟ್ಟ ಕೇಂದ್ರ ಶಾಲೆನಾ? ತುಂಬಾ ಇದು ಮಾಡ್ಕೊಂಡು ಅವ್ರ ಕೆಲಸ ಮೆಚ್ಚಬೇಕು ನಿಜವಾಗ್ಲೂ. ಮಕ್ಕಳಿಗೆ ತುಂಬಾ ಪ್ರೀತಿಯಿಂದ ಕಾಣ್ತಾರೆ ಅವರು. ಮತ್ತೆ ತುಂಬಾ ಸ್ವಚ್ಛತೆಯಿಂದ ಕೆಲಸ ಮಾಡ್ತಾರೆ. ಮತ್ತೆ ಈಗ ನಾನು ಕೇಳಿದ್ದು, ತಿಳ್ಕೊಂಡ ಪ್ರಕಾರ, ಈಗ ಸರ್ಕಾರಿ ಶಾಲೆ ಟೀಚರ್ಸಿಗೆ ಈಗ ಕಲಿಸುವುದು ಹೊರತಾಗಿ ಒಂದಷ್ಟು ಬೇರೆ ಕೆಲಸಗಳಿರ್ತವೆ. ಈಗ ಊಟದ ಲೆಕ್ಕಾಚಾರ ಇರಲಿ, ಈಗ ಗಣತಿ ಬರಲಿ, ಆಮೇಲೆ ಎಲೆಕ್ಷನ್ಗಳು ಬರಲಿ, ಎಲ್ಲದಕ್ಕೂ ಈಗ ಸಾಮಾನ್ಯ ಸರ್ಕಾರಿ ಶಾಲೆಗಳ ಟೀಚರ್ಸನ್ನು ಬಳಸ್ಕೋತಾರೆ. ಅದನ್ನು ಹೇಗೆ ನೀವು ಮೇಂಟೈನ್ ಮಾಡ್ತೀವಿ? ನಾವೇನ್ ಮಾಡ್ತೇವೆ ಅಂದ್ರೆ, ಅಂತಹ ಕೆಲಸಗಳು ಬಂದವಾಗ, ಈಗ ಸರಿಗೆ ಬೇರೆ ಕೆಲಸ ಬಂತು ಅಂದ್ರೆ ಸರ್ ಅವ್ರ ಜವಾಬ್ದಾರಿ ಅವರೊಬ್ಬರೇ ಮಾಡ್ಬೇಕು ಅಂತಿಲ್ಲ. ಆ ಟೈಮಲ್ಲಿ ಸರ್ ಕೆಲಸವನ್ನ ನಾವು ಮಾಡ್ತೇವೆ. ಈಗ ನಾನ್ ಬೇರೆ ಕಡೆ ಹೋಗಿದ್ದೆ ಅಂದ್ರೆ ನನ್ನ ಕ್ಲಾಸನ್ನು ಬೇರೆ ಎಲ್ಲರೂ ಮೇಂಟೈನ್ ಮಾಡ್ಬಿಡ್ತಾರೆ, ಅವ್ರು ನೋಡ್ಕೊಂಡ್ ಬಿಡ್ತಾರೆ ಅಲ್ಲಿ. ಅಂದ್ರೆ ವಿಷಯ ಮತ್ತೇನ್ ಮಾಡ್ತೇವೆ ಅಂದ್ರೆ, ನಾವು ಎಕ್ಸ್ಟ್ರಾ ಡ್ಯೂಟಿ ಮಾಡ್ತೇವೆ. ಸಂಜೆಗೆ ಸ್ವಲ್ಪ ಜಾಸ್ತಿ, ಬೆಳಿಗ್ಗೆ ಬೇಗ ಟೈಮ್ ಬಿದ್ರೆ ನಾವು ಕ್ಲಾಸ್ ತಗೊಳ್ತೇವೆ ಅವರಿಗೆ, ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ ಮೇಂಟೈನ್ ಮಾಡಿಬಿಡ್ತೇವೆ. ಟೀಮ್ ವರ್ಕ್ ಇರೋದ್ರಿಂದ ಕಷ್ಟ ಆಗಲ್ಲ. ಮತ್ತೆ ನಾವು ಆ ರೀತಿಯಲ್ಲಿ ತಯಾರಾಗಿದ್ದೇವೆ. ನಾವು ಸ್ವಲ್ಪ ಯೋಗ, ಪ್ರಾಣಾಯಾಮ, ಧ್ಯಾನ ಎಲ್ಲ ಮಾಡಿ ನಮ್ಮಲ್ಲೂ ಶಕ್ತಿ ಹೆಚ್ಚಿದೆ. ಅದೇ, ಇನ್ನೊಬ್ಬರನ್ನು ಬೆಳೆಸ್ಬೇಕಿದ್ರೆ ನಾವು ಸ್ವಲ್ಪ ಆದ್ರೂ ಅರ್ಥಕೊಂಡಿರ್ಬೇಕು. ಅಂದ್ರೆ ನಾವು ಯಾವುದೇ ಹೆವಿ ಅಲ್ಲ, ಅವರೊಬ್ರು ಇರೋದ್ರಿಂದ ನಮ್ಗೆ ಹೆವಿ ಅನ್ಸೋದಿಲ್ಲ. ಮತ್ತೆ ಇವ್ರದ್ದು ಅಂತ ಸ್ಟಾಕ್ ಇರಲ್ಲ ವರ್ಕ್. ಇವರಿಲ್ಲ ಅಂದ್ರೆ ನಾವು ಮೇಂಟೈನ್ ಮಾಡ್ತೇವೆ ಕ್ಲಾಸನ್ನು, ವರ್ಕ್ ಆದ್ರೂ ಕೊಟ್ಟು. ಮತ್ತೆ ಈ ಕ್ಲಾಸಲ್ಲಿ ಟೀಚರ್ ಇಲ್ಲ ಅಂದ್ರೆ ಆ ಮಕ್ಕಳನ್ನ ಹಂಚ್ಕೊಂಡು ಬಿಡ್ತೇವೆ, ನಾವು ತಗೊಳ್ತೇವೆ. ಮತ್ತೆ ಅಭ್ಯಾಸದಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರೇ ಇವರೇ ಅಂತ ಮಾಡ್ಬೇಕಂತಿಲ್ಲ. ಗ್ರೂಪ್ ನಾವೇನ್ ಮಾಡಿದ್ವಿ ಹೇಳಿ, ಒಂದು ಗ್ರೂಪ್ ಮಾಡ್ಕೊಂಡು ಬಿಟ್ಟೇವೆ. ಲಂಚ್ ಬ್ರೇಕಲ್ಲೂ ಅವರಿಗೆ ಟ್ರೈನಿಂಗ್ ಕೊಡ್ತೇವೆ. ಅವರಿಗೆ ಆ ರೀತಿಯಲ್ಲಿ 1ನೇ ಕ್ಲಾಸಿಂದನೇ ಕಲಿಸಿ, ಈಗ ಇವ್ರ ಗಣಿತಕ್ಕೆ, ಅವ್ರ ಕನ್ನಡಕ್ಕೆ, ನಾನು ಇಂಗ್ಲೀಷಿಗೆ, ಸರ್ ಮ್ಯಾಥಮೆಟಿಕ್ಕಿಗೆ, ಹೀಗೆ ಅವರಿಗೆ ಮೂಲಭೂತ ಎಲ್ಲ ತಯಾರಿ ಮಾಡಿ ಗ್ರೂಪಲ್ಲಿ. ಈಗ ಇವ್ರ ಕ್ಲಾಸ್ ಮಕ್ಕಳು ಅವ್ರು ಮಾಡಬೇಕು, ಅವರೇ ಮಾಡಲಿ ಹಾಗಿಲ್ಲ. ಅದಕ್ಕಾಗಿ ಬೆಳೆದಿದೆ ಶಾಲೆ. ಮೇನು ಟೀಚರ್ಸ್ ಟೀಮ್ ವರ್ಕ್ ಇದ್ರೆ ಮಾತ್ರ ಶಾಲೆ ಬೆಳಿಲಿಕ್ಕೆ ಸಾಧ್ಯ. ಮತ್ತೆ ನಾಯಕರು ಸರಿ ಇರಬೇಕು. ಮೇಡಮ್, ಈಗ ಎಲ್ಲ ಶಾಲೆಗಳಲ್ಲಿ ಬೇಸಿಗೆ ಶಿಬಿರಗಳು, ಒಂದಷ್ಟು ಕಾರ್ಯಾಗಾರಗಳು ಅದು ಇದು ನಡೀತಾ ಇರ್ತವೆ. ಈ ಶಾಲೆಯಲ್ಲಿ ಶಿಬಿರ ಆ ಥರದ್ದು ಏನಾದರೂ ನಡೆಸ್ತೀರಾ? ಹೌದು, ತುಂಬ ಶಿಬಿರಗಳು ನಡೆದಿದ್ದಾವೆ. ನಾವಂದ್ರೆ ಹೊರಗಿನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸ್ತೇವೆ. ಯಾಕಂದ್ರೆ ನಾವ್ ಎಷ್ಟು ಹೇಳಿದ್ರು ಅದು ಹೇಳ್ತೇವಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಲೆಕ್ಕದಲ್ಲಿ. ಹೊರಗಿನವ್ರು ಬಂದು ಹೇಳಿದವಾಗ ಅದರ ಇಫೆಕ್ಟ್ ಬೇರೆ ಇರ್ತದೆ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಅನಿಸ್ತದೆ. ಅದಕ್ಕಾಗಿ ನಾವು ಮೇನ್ ಆಗಿ ಮಾಲಾ ಗಿರಿಧರ್ ಮೇಡಮ್ ಬಂದು ಉಪನ್ಯಾಸ ಕಾರ್ಯಕ್ರಮ, ಮೊಹಮ್ಮದ್ ರಫೀಕ್ ಸರ್ ಅಂತ ಒಬ್ರು ಬಂದಿದ್ರು, ಅವರು ಉಪನ್ಯಾಸ. ಆಮೇಲೆ ನಮ್ಮ ಈ ಚಿತ್ರಕಲೆ ಬಗ್ಗೆ ಶಿಬಿರಗಳನ್ನು ನಡೆಸಿದ್ದೇವೆ. ಆಮೇಲೆ ಅಬಾಕಸ್ ಕ್ಲಾಸಸ್ ಅದನ್ನು ನಡೆಸಿದ್ದೇವೆ. ಈ ಸಲ ಪ್ರಜ್ವಲ್ ಟ್ರಸ್ಟ್ ವತಿಯಿಂದ ಬೇಸಿಗೆ ಶಿಬಿರ 3 ದಿನಗಳ ಕಾಲ, ಅದರಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅವರ ವ್ಯಕ್ತಿತ್ವ ವಿಕಸನ ಎಲ್ಲ ಸೇರಿ ಇರುವ ಒಂದು ಶಿಬಿರ ಈ ಏಪ್ರಿಲಲ್ಲಿ ಇಟ್ಟಿರ್ತೇವೆ. ಪ್ರತಿ ಸಲ ಏಪ್ರಿಲಲ್ಲಿ
ಒಂದಲ್ಲ ಒಂದು ಶಿಬಿರ ನಮ್ಮಲ್ಲಿ ನಡೀತಾನೆ ಇರ್ತದೆ ಮಕ್ಕಳಿಗೆ. ಇಷ್ಟೆಲ್ಲ ಸಾಧನೆ ಮಾಡಿದ ಶಾಲೆಗೆ ಅಥವಾ ಶಿಕ್ಷಕರಿಗೆ ಹಲವಾರು ಪ್ರಶಸ್ತಿಗಳು ಬಂದಿರಲೇಬೇಕು, ಅದ್ರ ಬಗ್ಗೆ ಹೇಳಿ. ನನಗೆ ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ, ಪಾಂಡುರಂಗ ಪ್ರಶಸ್ತಿ, ಸಹಪಠ್ಯ ಅಂದರೆ ಶೈಕ್ಷಣಿಕ ತಂತ್ರಜ್ಞಾನ ಪ್ರಶಸ್ತಿ, ಉತ್ತಮ ಸೇವಾದಳ ಸ್ವಯಂ ಸೇವಕ ಪ್ರಶಸ್ತಿ ನನಗೆ ಬಂದಿದೆ. ನಮ್ಮ ಸರಿಗೆ ಅತ್ಯುತ್ತಮ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಇದಕ್ಕೂ ಹಿಂದೆ ಯಶೋಧ ನಾಯ್ಕ್ ಅಂತಿದ್ರು, ಅವರಿಗೂ ವಿಭಾಗ ಮಟ್ಟದ ಒಂದು ಪ್ರಶಸ್ತಿ ಬಂದಿದೆ. ಶಾಲೆಗೆ ಸ್ವಚ್ಛ ಶಾಲೆ ಪ್ರಶಸ್ತಿ, ಆದರ್ಶ ಶಾಲೆ, ಗುಣಾತ್ಮಕ ಶಾಲೆ, ಬೆಸ್ಟ್ ಪ್ರಾಕ್ಟೀಸಿಂಗ್ ಸ್ಕೂಲ್ ಅಂತ ನಮ್ದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ, ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನ ನಮ್ಮ ಶಾಲೆಯವರು ತೆಗೆದುಕೊಂಡಿದ್ದಾರೆ. ಅಂತ ಚಿಕ್ಕ ಪುಟ್ಟ ಪ್ರಶಸ್ತಿಗಳು ಮಕ್ಕಳಿಗೆ, ಶಿಕ್ಷಕರಿಗೆ, ಶಾಲೆಗೆ ತುಂಬಾ ಬಂದಿದೆ. ನಾನು ಮೇನ್ ಅಷ್ಟೇ ಹೇಳಿದ್ದೇನೆ. ಈಗ ಇನ್ನು ಮುಂದೆ ಅನೇಕ ಪ್ರಶಸ್ತಿಗಳು ಪಡೆಯುವ ಒಂದು ನಮ್ಮ ಉದ್ದೇಶ, ಗುರಿ ಇದೆ. ಆಮೇಲೆ ಎಲ್ಲಕ್ಕೂ ಹೆಚ್ಚಾಗಿ ಎಲೆ ಮರೆಯ ಕಾಯಿಯಂತೆ ಕೆಲಸ ಮಾಡ್ತಾ ಇರೋರು ಶಿಕ್ಷಕ, ಪ್ರಶಸ್ತಿ ಕೊಡದಿದ್ರು ಪ್ರಶಸ್ತಿಗಿಂತ ಹೆಚ್ಚು ಅವ್ರ ಪಾಲುದಾರರು ಅಂತ ಹೇಳಲಿಕ್ಕೆ ನಾನು ಅಂದ್ರೆ ನಿಮ್ಗೆಲ್ಲ ಸಹಕಾರ ನೀಡಿರೋದಕ್ಕೆ ಎಲೆ ಮರೆ ಕಾಯಿಯಂತೆ ಅವ್ರು ದುಡಿತಾ ಇದ್ದಾರೆ. ಮೇನ್ ಆಗಿ ವರ್ಗದ ಕೋಣೆಗಳಲ್ಲಿ ಕೆಲಸ ಮಾಡ್ತಾ ಇರೋದು ಅದು ಬಹಳ ಮುಖ್ಯ ಇರ್ತದೆ. ಅದಕ್ಕಾಗಿ ಅವರಿಗೆ ನನ್ನ ಪರವಾಗಿ ಪ್ರಶಸ್ತಿ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ. ನಮ್ಮ ಜಗತಿ ಚಾನಲ್ ಮೂಲಕ ಹಲವಾರು ಈ ಥರ ಸರ್ಕಾರಿ ಹಳ್ಳಿಯಲ್ಲಿರುವ ಶಾಲೆಗಳನ್ನು, ಯಾಕೆಂದ್ರೆ ಈಗ ಹಳ್ಳಿ ಶಾಲೆಗೆ ಮಕ್ಕಳಿಲ್ಲದೆ ಎಷ್ಟೋ ಶಾಲೆಗಳು ಮುಚ್ಚುತ್ತಾ ಇವೆ, ಅಂಥದ್ದನ್ನು ಒಂದು ನೋಡಿ ಒಂದಷ್ಟು ಬೆಳಕಿಗೆ ತರೋಣ ಹಳ್ಳಿ ಶಾಲೆಗಳನ್ನು ಅನ್ನೋ ಒಂದು ಉದ್ದೇಶದಿಂದ ಕೆಲವು ಶಾಲೆ ಮಾಡುವಾಗ ನಮ್ಮ ಸತೀಶ್ ಮಾಸ್ತರ್ ನಮಗೆ ಮೊದಲಿಂದ ಪರಿಚಯ. ನಮ್ಮೂರು ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಮಾಡಿ ಬಂದವರು ಅವರು. ಅವ್ರ ಮೂಲಕ ನಿಮ್ಮೆಲ್ಲರ ಪರಿಚಯ ಆಯಿತು. ಅವರಿಗೆ ಧನ್ಯವಾದಗಳೊಂದಿಗೆ ನಿಮಗೂ ಒಂದು ಧನ್ಯವಾದ ಹೇಳ್ತಾ, ನಿಮ್ಮ ಶಾಲೆಯನ್ನು ನಮ್ಮ ಜಗತಿ ಚಾನಲ್ ಮೂಲಕ ಇನ್ನೊಂದಷ್ಟು ಜನರಿಗೆ ಪರಿಚಯಿಸ್ತೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮಗೆಲ್ಲ ಒಳಿತಾಗಲಿ, ಇನ್ನೂ ಅಭಿವೃದ್ಧಿ ಆಗಲಿ ಶಾಲೆ ಅಂತ ಕೇಳ್ಕೊಳ್ತೇನೆ. ನಾನು ಈಗ ನೀವು ಅಲ್ಲಿಂದ ಬಂದು ಶಾಲೆಯನ್ನು ಗುರುತಿಸಿದಿರಿ. ಕೆಲಸ ಎಲ್ಲರೂ ಮಾಡ್ತಾರೆ, ಕೆಲಸ ಗುರುತಿಸೋದು ಸ್ವಲ್ಪ ಕಷ್ಟ ಇರ್ತದೆ. ನೀವು ಬಂದು ಎಲ್ಲವನ್ನು ಮಕ್ಕಳ ಇದನ್ನೆಲ್ಲ ನೀವು ದಾಖಲೆಯನ್ನು ಮಾಡ್ಕೊಂಡಿದ್ದೀರಿ. ಹಾಗೆ ಅದಕ್ಕೂ ಶಾಲಾ ಪರವಾಗಿ, ಶಿಕ್ಷಕ ವೃಂದದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ಜಗತಿ